ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಈ ಮೊಬೈಲ್ ಅಡಿಕ್ಷನ್ನ ಅಡ್ಡ ಪರಿಣಾಮ ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇದೆ. ಮೊಬೈಲ್ ಬಳಕೆಯಿಂದ ಅತಿಯಾದ ಮೊಬೈಲ್ ಬಳಕೆಯಿಂದ 5,000 ಮಕ್ಕಳಿಗೆ ಕನ್ನಡಕ ಹಾಕುವಂತ ಸ್ಥಿತಿ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೃಷ್ಟಿದೋಷ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಶಾಲೆಗಳಲ್ಲಿ ತಪಾಸಣೆಗೆ ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ದೃಷ್ಟಿದೋಷ ಕಾಣಿಸಿಕೊಳ್ಳಕ್ಕೆ ಇಷ್ಟು ಸಣ್ಣ ವಯಸ್ಸಲ್ಲಿ ದೃಷ್ಟಿದೋಷ ಕಾಣಿಸಿಕೊಳ್ಳೋದಕ್ಕೆ ಏನು ಕಾರಣ ಅಂತ ಹುಡುಕಿದಾಗ ಮಕ್ಕಳು ಅತಿಯಾದ ಮೊಬೈಲ್ ಬಳಕೆಯನ್ನು ಮಾಡ್ತಿದ್ದಾರೆ. ಇದು ಮಕ್ಕಳ ದೃಷ್ಟಿ ಸಮಸ್ಯೆಯ ಜೊತೆಗೆ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ಗಮನಿಸಬೇಕಾದಂಥ ವಿಚಾರ. 5,000 ಮಕ್ಕಳಲ್ಲಿ ಕನ್ನಡಕ ಧರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ. ಅತಿಯಾದ ಮೊಬೈಲ್ಗಳು ಮಕ್ಕಳಲ್ಲಿ ದೃಷ್ಟಿದೋಷಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5,000 ಮಕ್ಕಳು ದೃಷ್ಟಿದೋಷಕ್ಕೆ ಕಾರಣವಾಗ್ತಾ ಇರುವಂಥದ್ದು ಮೊಬೈಲ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಅಧಿಕಾರಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, 5,000 ಮಕ್ಕಳು ದೃಷ್ಟಿದೋಷಕ್ಕೆ ಕಾರಣ ಮೊಬೈಲ್ ಅತಿಯಾದ ಬಳಕೆ ಅಂತ ಹೇಳಲಾಗ್ತಾ ಇದೆ. ನಮಸ್ಕಾರ. ದೃಷ್ಟಿದೋಷ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲಿ ಕಂಡುಬರುವಂಥ ಸರ್ವೇ ಸಾಮಾನ್ಯವಾದ ಒಂದು ನ್ಯೂನತೆ ಅಂತ ಹೇಳ್ಬೋದು. ಇದಕ್ಕೆ ಮೊಬೈಲ್ ಬಳಕೆಯೂ ಒಂದು ಕಾರಣ. ಮೊಬೈಲ್ ಬಳಕೆಯಿಂದನೇ ಆಗುತ್ತೆ ಅಂತಲ್ಲ, ಮೊಬೈಲ್ ಬಳಕೆಯೂ ಒಂದು ಕಾರಣ ಆಗುತ್ತೆ. ನಿರಂತರವಾಗಿ ನಾವು ಪ್ರತಿ ವರ್ಷ ಮಕ್ಕಳನ್ನು ಆರೋಗ್ಯ ತಪಾಸಣೆಯ ಮೂಲಕ RBC ತಂಡದಲ್ಲಿ ತಪಾಸಣೆ ಮಾಡ್ತಿರ್ತೀವಿ. ಅದರಲ್ಲಿ ಪ್ರತಿ ವರ್ಷ ಕೂಡ ಇಷ್ಟೇ ಮಕ್ಕಳು 4,000 ರಿಂದ 5,000 ಮಕ್ಕಳಿಗೆ ದೃಷ್ಟಿದೋಷ ಇರುವಂಥದ್ದು ಕಂಡು ಬಂದಿರುತ್ತೆ. ಇದರಲ್ಲಿ ತಾವು ಮೊಬೈಲ್ ಬಳಕೆ ಬಗ್ಗೆ ಕೇಳೋದ್ರಿಂದ ಮೊಬೈಲ್ ಬಳಕೆಯಿಂದ ಸಾಕಷ್ಟು ಸಮಸ್ಯೆಗಳು ಖಂಡಿತ ಆಗುತ್ತೆ. ಇದರಲ್ಲಿ ಏಕಾಗ್ರತೆಯ ಕೊರತೆ ಇರ್ಬೋದು, ಕಲಿಕೆಯಲ್ಲಿ ಹಿಂದುಳಿಕೆ ಇರ್ಬೋದು, ಏಕಾಂಗಿಯಾಗಿ ಒಂದು ಕಡೆ ಕೂತ್ಕೊಳ್ಳೋ ಅಂಥದ್ದು ಇರ್ಬೋದು, ರೇಗೋ ಅಂಥದ್ದು ಇರ್ಬೋದು, ಸಿಟ್ಟು ಮಾಡ್ಕೊಳ್ಳೋದಂತಿರ್ಬೋದು, ಅಗ್ರೆಸಿವ್ ಆಗೋವಂಥದ್ದು, ಇವೆಲ್ಲ ಸಮಸ್ಯೆಗಳು ಕೂಡ ದೃಷ್ಟಿದೋಷದ ಜೊತೆಗೆ ಮೊಬೈಲ್ ಬಳಕೆಯಿಂದ ಮೊಬೈಲ್ ಗೀಳಿಗೆ ಒಳಗಾದವರಿಗೆ ಕಂಡುಬರುತ್ತೆ. ಸರ್ಕಾರಿ ಮತ್ತು ಸರ್ಕಾರ ಅನುದಾನಿತ ಸಂಸ್ಥೆಗಳಲ್ಲಿ ನಾವು ತಪಾಸಣೆ ಮಾಡ್ತಾ ಇರೋವಂಥದ್ದು. ಎಲ್ಲರಿಗೂ ತಿಳಿದಿರುವಂತೆ ದಕ್ಷಿಣ ಕನ್ನಡ ಒಂದು ಎಜುಕೇಷನಲ್ ಹಬ್ ಆಗಿರೋದ್ರಿಂದ ಇದಕ್ಕಿಂತ 10 ಪಟ್ಟು ಜಾಸ್ತಿ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಕಲಿತಾ ಇದ್ದಾರೆ. ಸೊ ಅವರನ್ನು ನಾವು ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಖಾಸಗಿ ಸಂಸ್ಥೆಗಳನ್ನು ಸಂಪರ್ಕಿಸಿ ಅವರ ಮಕ್ಕಳನ್ನು ಆರೋಗ್ಯ ತಪಾಸಣೆ ಅವರ ಹಂತದಲ್ಲೇ ಮಾಡಿಸಿ ಅಂಕಿಅಂಶ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಬಹುತೇಕ ಇದೇ ಹಂತದಲ್ಲಿ ಇಷ್ಟೇ ಮಕ್ಕಳು ಕೂಡ ಖಾಸಗಿ ವಲಯದಲ್ಲೂ ಕೂಡ ಖಂಡಿತ ಇರ್ತಾರೆ. ಒಟ್ಟು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅಷ್ಟೇ ಮಕ್ಕಳು ದೃಷ್ಟಿದೋಷಕ್ಕೆ ಒಳಗಾಗಿರ್ಬೋದು. ಈಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಲ್ಲಿ ದೃಷ್ಟಿದೋಷ ಕಂಡು ಬಂದಿದೆ, ಅವರಿಗೆ ಕನ್ನಡಕ ಕೊಡುವ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮ? ಕನ್ನಡಕವನ್ನು ನಾವು ಈಗ ಕೊಡ್ತಾ ಇಲ್ಲ, ನಿರಂತರವಾಗಿ ನಾವು ಭಾಳ ಹಿಂದೆಯಿಂದನೂ ನಾವು ಮಕ್ಕಳಿಗೆ ದೃಷ್ಟಿದೋಷ ಇರುವಂಥ ಮಕ್ಕಳನ್ನು ನಾವು ಸ್ವಾಸ್ಥ್ಯ ಕಿರಣ ತಂತ್ರಾಂಶದಿಂದ ಅದನ್ನು ಪೂರ್ತಿ ಮಾಹಿತಿಯನ್ನು ಪಡೆದುಕೊಂಡು ನಾವು ಮಕ್ಕಳಿಗೆ ಅವರ ನ್ಯೂನತೆಗೆ ತಕ್ಕಂತೆ ಇರುವ ಸಂಖ್ಯೆಗೆ ಅನುಗುಣವಾಗಿ ಕನ್ನಡಕವನ್ನು ಪ್ರತಿ ವರ್ಷ ವಿತರಣೆ ಮಾಡ್ತಿದ್ದೇವೆ. ಈ ವರ್ಷ ಆಶಾಕಿರಣ ಅನ್ನೋ ಒಂದು ಹೊಸ ಕಾರ್ಯಕ್ರಮವನ್ನು ಘನ ಸರ್ಕಾರ ಜಾರಿ ಮಾಡಿದೆ. ಮೊನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇದು ರಾಜ್ಯಾದ್ಯಂತ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮಕ್ಕಳಿಗೆ ಕನ್ನಡಕವನ್ನು ವಯಸ್ಸಿನ ಮಿತಿ ಇಲ್ಲದೆ, ಆರ್ಥಿಕ ಸ್ಥಿತಿಗತಿಯ ಮಿತಿ ಇಲ್ಲದೆ ನಾವು ಕನ್ನಡಕವನ್ನು ಕೊಡ್ತಿದ್ದೀವಿ. ನಿರಂತರವಾಗಿ ನಡೆಯುತ್ತೆ. ವಿಶೇಷವಾಗಿ ನಾನು ಆಗಲೇ ಹೇಳಿದ ಹಾಗೆ ಮಕ್ಕಳಲ್ಲಿ ಅವರ ದೈನಂದಿನ ನಡವಳಿಕೆಯಲ್ಲಿ ಆಗುವ ಸಣ್ಣ ಬದಲಾವಣೆಗಳು, ಕಲಿಕೆಯಲ್ಲಿ ಹಿಂದುಳಿಯುವಿಕೆ, ತನ್ನ ಸಹಪಾಠಿಗಳೊಂದಿಗೆ ಅವರು ಬೆರೆಯದೇ ಇರುವಂಥದ್ದು, ಸುಮ್ಮನೆ ಕುಳಿತುಕೊಂಡಿರೋದು ಅಥವಾ ಇದಕ್ಕಿಂತ ವೈಲೆಂಟ್ ಆಗೋದು, ಇಂಥವೆಲ್ಲಗಳನ್ನು ಸಣ್ಣ ಅಂಶಗಳನ್ನು ಗಮನಿಸಿ ಆ ಶಿಕ್ಷಕರು ಮುಖ್ಯ ಗುರುಗಳಿಗೆ ಅವರಿಗೆ ಗಮನಕ್ಕೆ ತಂದು, ಪೋಷಕರ ಗಮನಕ್ಕೆ ತಂದು ಅವರನ್ನು ಚಿಕಿತ್ಸಾ ವ್ಯಾಪ್ತಿಗೆ ತರೋದಕ್ಕೆ ಪ್ರಯತ್ನ ನಡೆದಿದೆ. ನಿರಂತರವಾಗಿ ಇದ್ರ ಬಗ್ಗೆ ಎಲ್ಲ ಶಾಲೆಗಳ ಶಿಕ್ಷಕರಿಗೆ ತರಬೇತಿಯನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇದು DHO HR ತಿಮ್ಮಯ್ಯ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.